ವಿಜಯಪುರ ಜಿಲ್ಲೆಯ ನಿಡಗುಂದಿ ಪೊಲೀಸರು ಒಂದು ವಿಭಿನ್ನ ಕಾರ್ಯಕ್ಕೆ ಮುಂದಾಗಿರುವಂಥದ್ದು ರಾಜ್ಯದಲ್ಲೇ ಪ್ರಥಮ ಅಂತ ಅಂದ್ರೂ ಅನ್ನಬಹುದು. ಆ ರೀತಿಯಾದಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಏನಪ್ಪ ಅಂದರೆ ಹೆದ್ದಾರಿ ಗಸ್ತು ತಿರುಗೋದಕ್ಕೆ ಸಿಬ್ಬಂದಿಗಳು ಬೇಕಾಗುತ್ತೆ. ಅದೇ ರೀತಿಯಾಗಿ ಸಿಬ್ಬಂದಿಗಳ ರೀತಿಯಲ್ಲೇ ಕೆಲಸ ಮಾಡುವಂಥ ಒಂದು ನಿಟ್ಟಿನಲ್ಲಿ ಒಂದು ವಿಭಿನ್ನ ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು. ಬನ್ನಿ, ನಾನು ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿದ್ದೀನಿ. ಮಹಾರಾಷ್ಟ್ರ ಟು ಕರ್ನಾಟಕವನ್ನು ಲಿಂಕ್ ಮಾಡುವಂಥ ಒಂದು ಏನು ರಾಷ್ಟ್ರೀಯ ಹೆದ್ದಾರಿ 50 ಇದೆ, ಅದರಲ್ಲಿದ್ದೀನಿ. ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ದಿನನಿತ್ಯ ಏನಿಲ್ಲ ಅಂದರೂ ಸಾವಿರಾರು ವಾಹನಗಳು ಓಡಾಡುತ್ತವೆ. ಈ ವಾಹನಗಳ ಮೇಲೆ ನಿಗಾ ಇಡೋದಕ್ಕೆ ಅಂತಲೇ ನಿಡಗುಂದಿ ಪೊಲೀಸರು ಈಗ ಮುಂದಾಗಿರುವಂಥದ್ದು. ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಹೈವೇ ಪೆಟ್ರೋಲ್ ಅನ್ನುವಂಥ ಒಂದು ವಾಹನದ ರೀತಿಯಲ್ಲಿ ಒಂದು ಕೃತಕ ವಾಹನವನ್ನು ಇಲ್ಲಿ ಸಿದ್ಧಪಡಿಸಿರುವಂಥದ್ದು. ನಿಜಕ್ಕೂ ನಿಡಗುಂದಿ ಪೊಲೀಸರ ಈ ಒಂದು ಕಾರ್ಯ ಮೆಚ್ಚುವಂಥದ್ದು. ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಹೇಗೆ ಪೊಲೀಸರ ಒಂದು ಮೇಲೆ ಸೈರನ್ ಲೈಟ್ ಇರುತ್ತೆ, ಆ ರೀತಿಯಾದಂಥ ಒಂದು ಲೈಟ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಎಲ್ಲ ವಾಹನಗಳ ಮೇಲೆ ಕಣ್ಗಾವಲಿಡೋದಕ್ಕೆ ಇಲ್ಲಿ CCTVಗಳ ಒಂದು ಅಳವಡಿಕೆಯನ್ನು ಸಹಿತ ಮಾಡಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಗ್ಲಾಸ್ನಲ್ಲಿ ಒಳಗಡೆ ಕೂತ್ಕೊಂಡು ಪೊಲೀಸರು ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಹಿತ ಒಂದು ವಾಹನದ ಚಿತ್ರವನ್ನು ಮಾಡಿದ್ದಾರೆ. ಜೊತೆಗೆ ಒಬ್ಬರು ಪೊಲೀಸ್ ಸಿಬ್ಬಂದಿ ನಿಂತಹ ರೀತಿಯಲ್ಲಿ ಕೈಯಲ್ಲಿ ಒಂದು ಫ್ಲ್ಯಾಗನ್ನು ಹಿಡಿದು ಗೋ ಸ್ಲೋ ಅನ್ನುವಂಥ ಒಂದು ಫ್ಲ್ಯಾಗನ್ನು ಹಿಡಿದು ಸಹಿತ ಒಂದು ದಿಕ್ಸೂಚಿಯಂತೆ ಅವರು ಕೆಲಸ ಮಾಡ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ಒಂದು CCTV ಅಂದರೆ ರೂಟೇಬಲ್ CCTVಯನ್ನು ಸಹಿತ ಅವರು ಅಳವಡಿಸಿರುವಂಥದ್ದು. ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಹೇಗೆ ರೊಟೇಟ್ ಆಗಿ ವಾಹನಗಳ ಮೇಲೆ ನಿಗಾ ಇಡುತ್ತೆ ಅನ್ನುವಂಥದ್ದನ್ನು ಸಹಿತ ನೀವು ನೋಡ್ತಾ ಇದ್ದೀರಿ. ಯಾರಾದರೂ ಇಲ್ಲಿ ಅತಿ ವೇಗವಾಗಿ ಹೋಗ್ತಾ ಇದ್ದರೆ, ಅಪಘಾತವಾದರೆ ಒಂದು ರೀತಿಯಾದಂಥ ಒಂದು ಮೆಸೇಜ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಸಹಿತ ಇಲ್ಲಿಯ ಪೊಲೀಸರು ಮಾಡ್ಕೊಂಡಿರುವಂಥದ್ದು. ನೀವು ನೋಡ್ತಾ ಇದ್ದೀರಿ 360 ಡಿಗ್ರಿ ಆ್ಯಂಗಲಲ್ಲಿ CCTV ತನ್ನ ಕಾರ್ಯವನ್ನು ಸಹಿತ ಇಲ್ಲಿ ಮಾಡ್ತಾ ಇರುವಂಥದ್ದು. ಕೆಲವೊಂದಿಷ್ಟು CCTVಗಳನ್ನು ವಿದ್ಯುತ್ ಸಂಪರ್ಕದಿಂದ, ಕೆಲವೊಂದಿಷ್ಟು CCTVಗಳನ್ನು ಸೋಲಾರ್ ಸಂಪರ್ಕದಿಂದ. ಯಾಕಂದರೆ ಅಕಸ್ಮಾತಾಗಿ ಮೋಡ ಕವಿದ ವಾತಾವರಣ ಇದ್ದರೆ, ಸೋಲಾರ್ ವ್ಯವಸ್ಥೆ ಆಗದೇ ಇದ್ದರೆ ಕರೆಂಟ್ನಿಂದನೂ ಸಹಿತ ಈ CC ಕ್ಯಾಮ್ರಾಗಳು ವರ್ಕ್ ಆಗಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಇದನ್ನು ಕೆಡಿಸೋದಕ್ಕೆ ಕೆಲ ಕಿಡಿಗೇಡಿಗಳು ಸಹಿತ ಇಲ್ಲಿ ಮುಂದಾಗಿರುವಂಥದ್ದು. ಬನ್ನಿ, ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ರೀತಿಯಾದಂಥ ಒಂದು ಭಾವಚಿತ್ರದ ಮೇಲೆ ಉಗುಳೋದು, ಅಂದರೆ ಗುಟ್ಕಾ ತಿಂದು ಉಗುಳೋ ವ್ಯವಸ್ಥೆ ಆಗಿರ್ಬೋದು, ಕೆಲವೊಂದಿಷ್ಟು ಅಲ್ಲಿ ನಟ್ಗಳನ್ನು ಬಿಚ್ಚುವಂಥ ವ್ಯವಸ್ಥೆಯನ್ನು ಸಹಿತ ಇಲ್ಲಿ ಕೆಲ ಕಿಡಿಗೇಡಿಗಳು ಮಾಡಿದ್ದಾರೆ. ಪೊಲೀಸರು ಮಾಡಿರುವಂಥ ಒಂದು ಈ ಕಾರ್ಯಕ್ಕೆ ನಿಜವಾಗ್ಲೂ ಸಾರ್ವಜನಿಕರು ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಎಲ್ಲ ಸಮಯದಲ್ಲೂ ಘಟನೆ ಆದದ್ದನ್ನು ತಕ್ಷಣಕ್ಕೆ ಒಂದು ಏನು ದೃಶ್ಯ ರೂಪದಲ್ಲಿ ಮಾಹಿತಿಯನ್ನು ಕೊಡುವಂಥ ಕೆಲಸ ಈ ಕೃತಕ ಪ್ಯಾಟ್ರೋಲಿಂಗ್ ವ್ಯವಸ್ಥೆ ಮಾಡ್ತಾ ಇರುವಂಥದ್ದು. ಇನ್ನು ನಿಡಗುಂದಿ ಪೊಲೀಸರ ಕಾರ್ಯ ಹೀಗೆ ಮುಂದುವರಿಲಿ ಅಂತೇಳಿ ನಾವು ಆಶಿಸ್ತೀವಿ. ಕ್ಯಾಮ್ರಾಮನ್ ಸುನಿಲ್ ಜೊತೆ ಅರುಣಿಪ್ರಿಗಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಒಂದು ಈ ನಮ್ಮ ನಿಡಗುಂದಿ ಯಲಗೂರು ಕ್ರಾಸ್ ಹತ್ತಿರ ಏನು ಪೊಲೀಸ್ ಇಲಾಖೆಯವರ ಒಂದು ಕಾರ್ಯವೈಖರಿಯಿಂದಾಗಿ ಈ ಕಾರ್ನರಲ್ಲಿ ಅತಿ ಹೆಚ್ಚು ಅಪಘಾತಗಳು ಆಗುವುದರಿಂದ ಒಂದು ಪೊಲೀಸ್ ಸಿಬ್ಬಂದಿಗಳ ನಮ್ಮ ಎಸ್ಪೆಷಲಿ ನೂತನವಾಗಿ ಆಗಮಿಸಿದಂಥ PSI ಶಿವಾನಂದ ಪಾಟೀಲ್ ಸರ್ ಅವರ ಒಂದು ಕಾರ್ಯವೈಖರಿಯಿಂದ ಏನು ಒಂದು ಈ ಕಾರ್ನರಲ್ಲಿ ಕೃತಕ ವಾಹನವನ್ನು ಅವರು ಜೋಡಣೆ ಮಾಡಿದ್ದಾರೆ. ಇದರಿಂದ ಅಪಘಾತಗಳು ಏನು ಆಗುವಂಥ ಸಂಭವ ಇರ್ತದೆ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿ ಕಾರ್ನರ್ನಲ್ಲಿ. ಯಾಕೆ ಹೇಳಬೇಕಪ್ಪ ಅಂತಂದ್ರೆ ಇದು ಮಾಡಿದ್ರಿಂದ ಏನು ಪೊಲೀಸ್ ವ್ಯಾನೇ ನಿಂತೈತೆ ಅನ್ನುವಂಥದ್ದೊಂದು ಜನರಲ್ಲಿ ಮೂಡಿದೆ. ಜನರಲ್ಲಿ ಅದೇ ರೀತಿ ಎದ್ದು ಕಾಣ್ತಿದೆ. ಅದಕ್ಕಾಗಿ ಈ ಒಂದು ಏನು ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಕೊರತೆಯೂ ಇತ್ತು. ಇಲ್ಲಿ ಸಿಬ್ಬಂದಿಗಳು ನಿಂದಿರಬೇಕಾದಂಥ ಅವಶ್ಯಕತೆ ಇತ್ತು. ಈಗ ಯಾವ ಸಿಬ್ಬಂದಿಗಳು ನಿಂದಿರಬೇಕಾದಂಥ ಅವಶ್ಯಕತೆ ಇಲ್ಲ. ಈ ಎರಡೂ ಕಡೆಯಿಂದನೂ ಕೂಡ ಇಲ್ಲೇನಪ್ಪ ಪೊಲೀಸ್ ವ್ಯಾನ್ ನಿಂತಿದೆ ಮತ್ತು ಪೊಲೀಸರೇ ಸಿಬ್ಬಂದಿಗಳು ನಿಂತಿದ್ದಾರೆ ಅನ್ನುವಂಥ ಮನೋಭಾವನೆ ಈ ಜನರಲ್ಲಿ ಮೂಡಿದೆ. ಎಲ್ಲ ದೊಡ್ಡ ದೊಡ್ಡ ವೆಹಿಕಲ್ಗಳು ಕೂಡ ಈ ಕಾರ್ನರ್ ಕ್ರಾಸ್ ಇದ್ರೂ ಕೂಡ ಸ್ಪೀಡ್ ಹೋಗುವಂಥ ಸಂಭವ ಇತ್ತು. ಇದರಿಂದಾಗಿ ಈ ವೆಹಿಕಲ್ ಇದೆ ಅನ್ನೋ ಒಂದು ಕಾರಣಕ್ಕಾಗಿ, ಯಾರೋ ಸಿಬ್ಬಂದಿಗಳದಾರ ಅನ್ನೋಂಥ ಒಂದು ಕಾರಣಕ್ಕಾಗಿ ಎಲ್ಲ ಈಗ ಅಪಘಾತಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕಾಗಿ ನಾನು ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ನನ್ನ ಹೆಸರು ರಮೇಶ್ ಮಾಗಿ ಅಂತ, ಯುವ ಕಾಂಗ್ರೆಸ್ ಮುಖಂಡರು, ನಿಡಗುಂದಿ. ಏನು ನಮ್ಮ ನಿಡಗುಂದಿ ಪೊಲೀಸ್ ಠಾಣೆ PSI ಆದಂಥ ಶಿವಾನಂದ ಪಾಟೀಲ್ ಸಾಹೇಬರು ಇದು ಏನು ಗಾಡಿ ಒಂದು ಇದು ಮಾಡಿ ನಿಂದಿರ್ಸ್ಯಾರ ಇಲ್ಲಿ. ಅದರಿಂದ ಇದು ನಮ್ಮ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಅಂತ ನನ್ನ ಅನಿಸಿಕೆ. ಮತ್ತು ಈಗಾಗಲೇ ಇದು ಮಾಡೋದ್ರಲ್ಲಿಂದ ಪ್ರಯಾಣಿಕರು ಗಾಡಿಯನ್ನು ಜಾಗರೂಕತೆಯಿಂದ ತಮ್ಮ ಗಾಡಿಯನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಮತ್ತು ಟ್ರಾಫಿಕ್ ಇಲ್ಲಿ ಆಕ್ಸಿಡೆಂಟ್ಗಳನ್ನು ಭಾಳ ಆಗ್ತಾಯಿದ್ದು. ಇದು ಯಾವಾಗ ಈ ಗಾಡಿಯನ್ನು ನಿಂದಿರಿಸಿ ಇದಕ್ಕೆ TV ಮತ್ತು CC ಕ್ಯಾಮ್ರಾ ಅಳವಡಿಸಲಾಗಿದೆ. ಆದ್ದರಿಂದ ಎಲ್ಲ ಬೈಕ್ ಸವಾರರು, ಗಾಡಿ ಸವಾರರು ಗಾಡಿಯನ್ನು ಸ್ಲೋ ಮಾಡಿ ಅತಿ ಜಾಗರೂಕತೆಯಿಂದ ಒಂದು ವಾಹನವನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಕೆಲಸ, ಶ್ಲಾಘನೀಯ ಕೆಲಸವಾಗಿದೆ. ಮತ್ತು
ಇದು ಗಾಡಿ ಅದು ಒರಿಜಿನಲ್ ಗಾಡಿನೇ ನಿಂತಿರೋ ಹಾಗೆ ಕಾಣ್ತಾ ಇದೆ. ಅದಕ್ಕೆ ಯಾರಾದರೂ ಒಬ್ಬರೇ ತಿರುಗಾಡೋ ಮುಂದಾಗೂ ಕೂಡ ಅದು ಧೈರ್ಯದಿಂದ ತಿರುಗಾಡಲಿಕ್ಕೆ ಅವರಿಗೆ ಅನುಕೂಲ ಆಗಿದೆ. ಮತ್ತು ರಾತ್ರಿನೂ ಗಾಡಿ ಬಹಳಷ್ಟು ಜನ ವೆಹಿಕಲ್ಗಳನ್ನು ರಾತ್ರಿ ಮದ್ಯಪಾನ ಮಾಡಿ ಓಡಿಸ್ತಾ ಇಂಥ ಸಂದರ್ಭದಲ್ಲಿ ಈಗಾಗಲೇ ಅದು ಕೂಡ ಬಹಳ ಕಡಿಮೆ ಆಗಿದೆ. ಈಗಾಗಲೇ ಜನ ಜಾಗರೂಕತೆಯಿಂದ ಎಚ್ಚೆತ್ತುಕೊಂಡು ಆ ಗಾಡಿಗಳನ್ನು ಓಡಿಸ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ಎಲ್ಲ ಕಡೆಯೂ ಇಂಥ ಒಂದು ಮಾದರಿಯವಾಗಿ ಈ ಗಾಡಿಗಳನ್ನು ನಿಂದಿರಿಸಿದರೆ ಆದಂಥ ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಆಗಬಹುದು ಅಂತ ನನ್ನ ಅನಿಸಿಕೆ. ನನ್ನ ಹೆಸರು ಮಕ್ತುಮ್ ಮೋತಿಸಾ ಮುಲ್ಲಾ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.